ಹೇಮಾವತಿ ಲಿಂಕ್ ಕೆನಾಲ್ ವಿವಾದ ಸ್ವಲ್ಪ ಮಟ್ಟಿಗೆ ತಣ್ಣಗಾಯ್ತು ಅಂತ ಅನಿಸಿತ್ತು. ಆದರೆ ಆ ರೀತಿ ಆಗಿಲ್ಲ. ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಲಿಂಕ್ ಕೆನಾಲ್ ಯೋಜನೆ, ಈ ಯೋಜನೆ ಜಾರಿ ಆಗೋದಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಖಡಕ್ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಲಿಂಕ್ ಕೆನಾಲ್ ಜಾರಿ ಆಗೋದಕ್ಕೆ ಬಿಡಲ್ಲ. ಬಿಜೆಪಿ ಹಾಗೂ ಜೆಡಿಎಸ್ ನಿಂದ ಖಡಕ್ ಎಚ್ಚರಿಕೆಯನ್ನ ನೀಡಲಾಗಿದೆ. ಏನೇ ಮಾಡಲಿ, ಏನೇ ಬರಲಿ, ಲಾಠಿ ಚಾರ್ಜ್ ಮಾಡ್ತಾರಾ, ಗೋಲಿಬಾರ್ ಮಾಡ್ತಾರಾ, ಏನ್ ಮಾಡಿದ್ರು ಹೆದರಲ್ಲ ಅಂತಿದ್ದಾರೆ. ಲಿಂಕ್ ಕೆನಾಲ್ ಯೋಜನೆಯ ಮಾಸ್ಟರ್ ಮೈಂಡ್ ಜಯಪ್ರಕಾಶ್ ಅವೈಜ್ಞಾನಿಕ ಆಗಿದ್ರು ಕೂಡ ವೈಜ್ಞಾನಿಕ ಅಂತ ವರದಿ ಕೊಟ್ಟಿದ್ದಾರೆ ಅಂತ ದೋಸ್ತಿ ಶಾಸಕರು, ರೈತ ಮುಖಂಡರು ಎಲ್ಲರೂ ಕೂಡ ಮತ್ತೆ ಈಗ ಧ್ವನಿ ಎತ್ತಿದ್ದಾರೆ. ರಂಗನಾಥ್ ಅವ್ರನ್ನ ಮಾಗಡಿ ಶಾಸಕರು ತಯಾರು ಮಾಡಿ ಕರ್ಕೊಂಡು ಬಂದಿದ್ರು. ಅಂದರೆ ಒಟ್ಟಾರೆ ಏನಪ್ಪ ಇತ್ತು ಅಂತ ಹೇಳಿದ್ರೆ, ಚಿತ್ರಣ ಅಲ್ಲಿ ಕುಣಗಲಿಗೆ ಒಂದು ಡ್ರಾಪ್ ನೀರು ಬರ್ತಿಲ್ಲ, ಕುಣಗಲಿಗೆ ಅನ್ಯಾಯ ಆಗಿದೆ, ಕುಣಗಲಿಗೆ ಅನ್ಯಾಯ ಆಗಿದೆ ಅಂತ ಬಿಂಬಿಸಿ ಮಾಧ್ಯಮಗಳ ಮುಂದೆ ಮತ್ತು ಜನಗಳ ಮುಂದೆ ಸರ್ಕಾರ ಬಿಂಬಿಸಿ, ಅಂದರೆ ಕುಣಗಲಿಗೆ ನೀರು ಹೋಗ್ತಾ ಇಲ್ಲ ಅಂತೇಳಿ 100 ಸುಳ್ಳು ಹೇಳಿ ಸತ್ಯ ಮಾಡುವಂಥ ಒಂದು ಯೋಜನೆಯನ್ನು ಹಾಕೊಂಡು ಅಲ್ಲಿ ಬಂದಿದ್ದರು. ಆದರೆ ನಾವು ತಯಾರಾಗಿ ಹೋಗಿದ್ದು, ನಾವು ಈ ವರ್ಷ ಕುಣಗಲಿಗೆ 10 ವರ್ಷದಿಂದ ನೀರು ಹೋಗಿಲ್ಲ ಅಂತ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟರು. ನಾವು ಹೇಳ್ದೋ 1600 ಕ್ಯೂಸೆಕ್ಸ್ ನೀರು ಡ್ರಾ ಮಾಡೋದಕ್ಕೆ 2019ರಿಂದ ಮಾತ್ರ ಸಾಧ್ಯ ಆಗಿರೋದು. 24 TMC ತುಮಕೂರು ಬ್ರಾಂಚ್ ಕೆನಾಲ್ಗೆ ಏನು ಬರುತ್ತೆ ಆ ನೀರನ್ನು ಸಂಪೂರ್ಣ ಡ್ರಾ ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ಕಿರೋದು ಕೇವಲ 3 ವರ್ಷ 4 ವರ್ಷದ ಹಿಂದೆ. ಅದಾದಮೇಲೆ ಫುಲ್ ಪ್ಲೆಡ್ಜಲ್ಲಿ ರಿಮಾಡಿಫಿಕೇಷನ್ ಆದಮೇಲೆ ನೀರು ಬಿಡೋದಕ್ಕೆ ಸಾಧ್ಯ ಆಗಿರೋದು ಹೋದ ವರ್ಷ ಫುಲ್ಲು ಪ್ಲೆಡ್ಜ್ ನೀರು ಬಿಟ್ಟಾಗ ಕುಣಗಲಿನ ಶೇರ್ ಏನಿತ್ತಪ್ಪ ಅಂತ ಹೇಳಿದ್ರೆ 3.4 TMC ನೀರನ್ನು ಕುಣಗಲಿಗೆ ಕೊಡಬೇಕಾಯಿತು. ಆದರೆ ಕುಣಿಗಲರು ತುಮಕೂರು ಬ್ರಾಂಚ್ ಕ್ಯಾನಲಿಂದ 2.5 TMC ನೀರನ್ನು ಈ ವರ್ಷ ಡ್ರಾ ಮಾಡಿದ್ದಾರೆ. ಇನ್ನೂ 1 TMC ನೀರನ್ನು ಡ್ರಾ ಮಾಡ್ಬೋದಾಯಿತು. ಯಾಕೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ, ನಾಲೆ ಆಧುನೀಕರಣ ಆಗಿಲ್ಲ, ನಾಲೆಗಳ ಕೆಲಸ ಸಂಪೂರ್ಣ ಆಗಿಲ್ಲ. ನೀರನ್ನ ಬಿಟ್ಟರೂ ಕೂಡ ನೀರು ನಮಗೆ ಸ್ಟೋರೇಜ್ ಇತ್ತು, ಡ್ಯಾಮಲ್ಲಿ ನೀರನ್ನ ಬಿಡೋಕ್ಕೂ ಶಕ್ತಿ ಇತ್ತು. ನೀರು ಯಾಕೆ ಬಿಡಲಿಲ್ಲ ಅಂದರೆ, ಒಂದು ಅಚ್ಚುಕಟ್ಟು ಡಿಕ್ಲೇರ್ ಆಗಿಲ್ಲ, ಒಂದು ನಾಲೆಗಳು ಆಧುನೀಕರಣ ಆಗಿಲ್ಲ. ನಾಲೆಗಳು 237 ಕಿಲೋಮೀಟರ್ವರೆಗೆ 167ರಿಂದ 192ರವರೆಗೆ ಸಂಪೂರ್ಣ ಆಗಿದೆ. 197ರಿಂದ 247 ಕಿಲೋಮೀಟರ್ವರೆಗೆ ನಾಳೆ ಕೆಲಸನೇ ಸಂಪೂರ್ಣ ಆಗಿಲ್ಲ. ಹೇಮಾವತಿ ಲಿಂಕ್ ಕೆನಾಲ್ ವಿವಾದ ಸ್ವಲ್ಪ ಮಟ್ಟಿಗೆ ತಣ್ಣಗಾಯ್ತು ಅಂತ ಅನಿಸಿತ್ತು. ಆದರೆ ಆ ರೀತಿ ಆಗಿಲ್ಲ. ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಲಿಂಕ್ ಕೆನಾಲ್ ಯೋಜನೆ, ಈ ಯೋಜನೆ ಜಾರಿ ಆಗೋದಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಖಡಕ್ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಲಿಂಕ್ ಕೆನಾಲ್ ಜಾರಿ ಆಗೋದಕ್ಕೆ ಬಿಡಲ್ಲ. ಬಿಜೆಪಿ ಹಾಗೂ ಜೆಡಿಎಸ್ ನಿಂದ ಖಡಕ್ ಎಚ್ಚರಿಕೆಯನ್ನ ನೀಡಲಾಗಿದೆ. ಏನೇ ಮಾಡಲಿ, ಏನೇ ಬರಲಿ, ಲಾಠಿ ಚಾರ್ಜ್ ಮಾಡ್ತಾರಾ, ಗೋಲಿಬಾರ್ ಮಾಡ್ತಾರಾ, ಏನ್ ಮಾಡಿದ್ರು ಹೆದರಲ್ಲ ಅಂತಿದ್ದಾರೆ. ಲಿಂಕ್ ಕೆನಾಲ್ ಯೋಜನೆಯ ಮಾಸ್ಟರ್ ಮೈಂಡ್ ಜಯಪ್ರಕಾಶ್ ಅವೈಜ್ಞಾನಿಕ ಆಗಿದ್ರು ಕೂಡ ವೈಜ್ಞಾನಿಕ ಅಂತ ವರದಿ ಕೊಟ್ಟಿದ್ದಾರೆ ಅಂತ ದೋಸ್ತಿ ಶಾಸಕರು, ರೈತ ಮುಖಂಡರು ಎಲ್ಲರೂ ಕೂಡ ಮತ್ತೆ ಈಗ ಧ್ವನಿ ಎತ್ತಿದ್ದಾರೆ. ರಂಗನಾಥ್ ಅವ್ರನ್ನ ಮಾಗಡಿ ಶಾಸಕರು ತಯಾರು ಮಾಡಿ ಕರ್ಕೊಂಡು ಬಂದಿದ್ರು. ಅಂದರೆ ಒಟ್ಟಾರೆ ಏನಪ್ಪ ಇತ್ತು ಅಂತ ಹೇಳಿದ್ರೆ, ಚಿತ್ರಣ ಅಲ್ಲಿ ಕುಣಗಲಿಗೆ ಒಂದು ಡ್ರಾಪ್ ನೀರು ಬರ್ತಿಲ್ಲ, ಕುಣಗಲಿಗೆ ಅನ್ಯಾಯ ಆಗಿದೆ, ಕುಣಗಲಿಗೆ ಅನ್ಯಾಯ ಆಗಿದೆ ಅಂತ ಬಿಂಬಿಸಿ ಮಾಧ್ಯಮಗಳ ಮುಂದೆ ಮತ್ತು ಜನಗಳ ಮುಂದೆ ಸರ್ಕಾರ ಬಿಂಬಿಸಿ, ಅಂದರೆ ಕುಣಗಲಿಗೆ ನೀರು ಹೋಗ್ತಾ ಇಲ್ಲ ಅಂತೇಳಿ 100 ಸುಳ್ಳು ಹೇಳಿ ಸತ್ಯ ಮಾಡುವಂಥ ಒಂದು ಯೋಜನೆಯನ್ನು ಹಾಕೊಂಡು ಅಲ್ಲಿ ಬಂದಿದ್ದರು. ಆದರೆ ನಾವು ತಯಾರಾಗಿ ಹೋಗಿದ್ದು, ನಾವು ಈ ವರ್ಷ ಕುಣಗಲಿಗೆ 10 ವರ್ಷದಿಂದ ನೀರು ಹೋಗಿಲ್ಲ ಅಂತ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟರು. ನಾವು ಹೇಳ್ದೋ 1600 ಕ್ಯೂಸೆಕ್ಸ್ ನೀರು ಡ್ರಾ ಮಾಡೋದಕ್ಕೆ 2019ರಿಂದ ಮಾತ್ರ ಸಾಧ್ಯ ಆಗಿರೋದು. 24 TMC ತುಮಕೂರು ಬ್ರಾಂಚ್ ಕೆನಾಲ್ಗೆ ಏನು ಬರುತ್ತೆ ಆ ನೀರನ್ನು ಸಂಪೂರ್ಣ ಡ್ರಾ ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ಕಿರೋದು ಕೇವಲ 3 ವರ್ಷ 4 ವರ್ಷದ ಹಿಂದೆ. ಅದಾದಮೇಲೆ ಫುಲ್ ಪ್ಲೆಡ್ಜಲ್ಲಿ ರಿಮಾಡಿಫಿಕೇಷನ್ ಆದಮೇಲೆ ನೀರು ಬಿಡೋದಕ್ಕೆ ಸಾಧ್ಯ ಆಗಿರೋದು ಹೋದ ವರ್ಷ ಫುಲ್ಲು ಪ್ಲೆಡ್ಜ್ ನೀರು ಬಿಟ್ಟಾಗ ಕುಣಗಲಿನ ಶೇರ್ ಏನಿತ್ತಪ್ಪ ಅಂತ ಹೇಳಿದ್ರೆ 3.4 TMC ನೀರನ್ನು ಕುಣಗಲಿಗೆ ಕೊಡಬೇಕಾಯಿತು. ಆದರೆ ಕುಣಿಗಲರು ತುಮಕೂರು ಬ್ರಾಂಚ್ ಕ್ಯಾನಲಿಂದ 2.5 TMC ನೀರನ್ನು ಈ ವರ್ಷ ಡ್ರಾ ಮಾಡಿದ್ದಾರೆ.
ಇನ್ನೂ 1 TMC ನೀರನ್ನ ಡ್ರಾ ಮಾಡ್ಬೋದಾಯ್ತು. ಯಾಕೆ ಮಾಡಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ನಾಲೆ ಆಧುನೀಕರಣ ಆಗಿಲ್ಲ, ನಾಲೆಗಳ ಕೆಲಸ ಸಂಪೂರ್ಣ ಆಗಿಲ್ಲ. ನೀರನ್ನ ಬಿಟ್ಟರೂ ಕೂಡ ನೀರು ನಮಗೆ ಸ್ಟೋರೇಜ್ ಇತ್ತು, ಡ್ಯಾಮಲ್ಲಿ ನೀರನ್ನ ಬಿಡೋಕ್ಕೂ ಶಕ್ತಿ ಇತ್ತು. ನೀರು ಯಾಕೆ ಬಿಡಲಿಲ್ಲ ಅಂದರೆ ಒಂದು ಅಚ್ಚುಕಟ್ಟು ಡಿಕ್ಲೇರ್ ಆಗಿಲ್ಲ, ಒಂದು ನಾಲೆಗಳು ಆಧುನೀಕರಣ ಆಗಿಲ್ಲ. ನಾಲೆಗಳು 237 ಕಿಲೋಮೀಟರ್ವರೆಗೆ 167ರಿಂದ 192ರವರೆಗೆ ಸಂಪೂರ್ಣ ಆಗಿದೆ. 197ರಿಂದ 247 ಕಿಲೋಮೀಟರ್ವರೆಗೆ ನಾಳೆ ಕೆಲಸನೇ ಸಂಪೂರ್ಣ ಆಗಿಲ್ಲ. ಹೇಮಾವತಿ ಲಿಂಕ್ ಕೆನಾಲ್ ವಿವಾದ ಸ್ವಲ್ಪ ಮಟ್ಟಿಗೆ ತಣ್ಣಗಾಯ್ತು ಅಂತ ಅನಿಸಿತ್ತು, ಆದರೆ ಆ ರೀತಿ ಆಗಿಲ್ಲ. ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಲಿಂಕ್ ಕೆನಾಲ್ ಯೋಜನೆ, ಈ ಯೋಜನೆ ಜಾರಿ ಆಗೋದಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಖಡಕ್ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಲಿಂಕ್ ಕೆನಾಲ್ ಜಾರಿ ಆಗೋದಕ್ಕೆ ಬಿಡಲ್ಲ. ಬಿಜೆಪಿ ಹಾಗೂ ಜೆಡಿಎಸ್ ನಿಂದ ಖಡಕ್ ಎಚ್ಚರಿಕೆಯನ್ನ ನೀಡಲಾಗಿದೆ. ಏನೇ ಮಾಡಲಿ, ಏನೇ ಬರಲಿ, ಲಾಠಿ ಚಾರ್ಜ್ ಮಾಡ್ತಾರಾ, ಗೋಲಿಬಾರ್ ಮಾಡ್ತಾರಾ, ಏನ್ ಮಾಡಿದ್ರು ಹೆದರಲ್ಲ ಅಂತಿದ್ದಾರೆ. ಲಿಂಕ್ ಕೆನಾಲ್ ಯೋಜನೆಯ ಮಾಸ್ಟರ್ ಮೈಂಡ್ ಜಯಪ್ರಕಾಶ್ ಅವೈಜ್ಞಾನಿಕ ಆಗಿದ್ರು ಕೂಡ ವೈಜ್ಞಾನಿಕ ಅಂತ ವರದಿ ಕೊಟ್ಟಿದ್ದಾರೆ ಅಂತ ದೋಸ್ತಿ ಶಾಸಕರು, ರೈತ ಮುಖಂಡರು ಎಲ್ಲರೂ ಕೂಡ ಮತ್ತೆ ಈಗ ಧ್ವನಿ ಎತ್ತಿದ್ದಾರೆ. ರಂಗನಾಥ್ ಅವ್ರನ್ನ ಮಾಗಡಿ ಶಾಸಕರು ತಯಾರು ಮಾಡಿ ಕರ್ಕೊಂಡು ಬಂದಿದ್ರು. ಅಂದರೆ ಒಟ್ಟಾರೆ ಏನಪ್ಪ ಇತ್ತು ಅಂತ ಹೇಳಿದ್ರೆ ಚಿತ್ರಣ ಅಲ್ಲಿ ಕುಣಗಲಿಗೆ 1 ಡ್ರಾಪ್ ನೀರು ಬರ್ತಿಲ್ಲ, ಕುಣಗಲಿಗೆ ಅನ್ಯಾಯ ಆಗಿದೆ, ಕುಣಗಲಿಗೆ ಅನ್ಯಾಯ ಆಗಿದೆ ಅಂತ ಬಿಂಬಿಸಿ ಮಾಧ್ಯಮಗಳ ಮುಂದೆ ಮತ್ತು ಜನಗಳ ಮುಂದೆ ಸರ್ಕಾರ ಬಿಂಬಿಸಿ, ಅಂದರೆ ಕುಣಗಲಿಗೆ ನೀರು ಹೋಗ್ತಾ ಇಲ್ಲ ಅಂತೇಳಿ 100 ಸುಳ್ಳು ಹೇಳಿ ಸತ್ಯ ಮಾಡುವಂಥ ಒಂದು ಯೋಜನೆಯನ್ನು ಹಾಕೊಂಡು ಅಲ್ಲಿ ಬಂದಿದ್ದರು. ಆದರೆ ನಾವು ತಯಾರಾಗಿ ಹೋಗಿದ್ದೋ, ನಾವು ಈ ವರ್ಷ ಕುಣಗಲಿಗೆ 10 ವರ್ಷದಿಂದ ನೀರು ಹೋಗಿಲ್ಲ ಅಂತ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟರು. ನಾವು ಹೇಳ್ದೋ 1600 ಕ್ಯೂಸೆಕ್ಸ್ ನೀರು ಡ್ರಾ ಮಾಡೋದಕ್ಕೆ 2019ರಿಂದ ಮಾತ್ರ ಸಾಧ್ಯ ಆಗಿರೋದು. 24 TMC ತುಮಕೂರು ಬ್ರಾಂಚ್ ಕೆನಾಲ್ಗೆ ಏನು ಬರುತ್ತೆ ಆ ನೀರನ್ನು ಸಂಪೂರ್ಣ ಡ್ರಾ ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ಕಿರೋದು ಕೇವಲ 3 ವರ್ಷ 4 ವರ್ಷದ ಹಿಂದೆ. ಅದಾದಮೇಲೆ ಫುಲ್ ಪ್ಲೆಡ್ಜಲ್ಲಿ ರಿಮಾಡಿಫಿಕೇಷನ್ ಆದಮೇಲೆ ನೀರು ಬಿಡೋದಕ್ಕೆ ಸಾಧ್ಯ ಆಗಿರೋದು ಹೋದ ವರ್ಷ ಫುಲ್ಲು ಪ್ಲೆಡ್ಜ್ ನೀರು ಬಿಟ್ಟಾಗ ಕುಣಗಲಿನ ಶೇರ್ ಏನಿತ್ತಪ್ಪ ಅಂತ ಹೇಳಿದ್ರೆ 3.4 TMC ನೀರನ್ನು ಕುಣಗಲಿಗೆ ಕೊಡಬೇಕಾಯಿತು. ಆದರೆ ಕುಣಿಗಲರು ತುಮಕೂರು ಬ್ರಾಂಚ್ ಕ್ಯಾನಲಿಂದ 2.5 TMC ನೀರನ್ನು ಈ ವರ್ಷ ಡ್ರಾ ಮಾಡಿದ್ದಾರೆ. ಇನ್ನೂ 1 TMC ನೀರನ್ನು ಡ್ರಾ ಮಾಡ್ಬೋದಾಯಿತು. ಯಾಕೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ನಾಲೆ ಆಧುನೀಕರಣ ಆಗಿಲ್ಲ, ನಾಲೆಗಳ ಕೆಲಸ ಸಂಪೂರ್ಣ ಆಗಿಲ್ಲ. ನೀರನ್ನ ಬಿಟ್ಟರೂ ಕೂಡ ನೀರು ನಮಗೆ ಸ್ಟೋರೇಜ್ ಇತ್ತು, ಡ್ಯಾಮಲ್ಲಿ ನೀರನ್ನ ಬಿಡೋಕ್ಕೂ ಶಕ್ತಿ ಇತ್ತು. ನೀರು ಯಾಕೆ ಬಿಡಲಿಲ್ಲ ಅಂದರೆ ಒಂದು ಅಚ್ಚುಕಟ್ಟು ಡಿಕ್ಲೇರ್ ಆಗಿಲ್ಲ, ಒಂದು ನಾಲೆಗಳು ಆಧುನೀಕರಣ ಆಗಿಲ್ಲ. ನಾಲೆಗಳು 237